ಹಾಯ್, ವಿಡಿಯೋ ನೋಡ್ತಿದ್ದೀವಿ. ಭೂಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ಗುರುವಾರ ಸಂಜೆಯಿಂದ ಮಾಡ್ತಾ ಇರೋಂಥ ವ್ಲಾಗು. ಚಿಕನ್ ತಂದಿದ್ರು ಮನೆಯಲ್ಲಿ, ನಮ್ಮಮ್ಮನ ಮನೆ. ಚಿಕನ್ ಫ್ರೈ ಮಾಡಿ ಮತ್ತು ಚಿಕನ್ ಪೆಪ್ಪರ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಚಿಕನ್ ಫ್ರೈಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಈಗ ಬಿದ್ದಿತ್ತಾ? ನನ್ನ ಮಗ ನಾನು ಮಾಡ್ತೀನಿ ಅಂತ ಬಂದು ಮಾಡ್ತಾ ಇದ್ದಾನೆ ನೋಡಿ. ಏನು ಮಾಡ್ತಾ ಇದೆಯಾ ಭುವಿ? ಹಾಂ, ಫ್ರೈಗೆ ಇಟ್ಕೊಂಡಿರೋಂಥ ಮಸಾಲೆ ಎಲ್ಲನೂ ಗ್ರೈಂಡ್ ಮಾಡಿ ಇಟ್ಕೊತೀನಿ ನೋಡಿ. ಇವಾಗ ಅದೇ ಬಾಣಲಿಗೆ ಎಣ್ಣೆ ಹಾಕಿ ಈರುಳ್ಳಿ ಹಾಕಿ ಬಾಡಿಸ್ಕೊಂಡು ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಅರಿಶಿನ, ಚಿಕನ್ನು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮತ್ತೆ ಮಿಕ್ಸ್ ಮಾಡಿ ನಾವೇನು ಮಸಾಲೆ ಇಟ್ಕೊಂಡಿರ್ತೀವಲ್ಲ ಮಸಾಲೆ ಹಾಕಿ ಮತ್ತು ಚಿಕನ್ ಫ್ರೈ ಪೌಡ್ರು ಹಾಕಿ ಅದನ್ನು ಚೆನ್ನಾಗಿ ಕುದಿಸಿದ್ರೆ ಚಿಕನ್ ಫ್ರೈ ರೆಡಿ ಆಗುತ್ತೆ. ಸ್ವಲ್ಪ ತೆಳ್ಳಗೆ ಇದೆ, ಇನ್ನೂ ಚೆನ್ನಾಗಿ ಬೇಯ್ತಾ ಇನ್ನೂ ಗಟ್ಟಿ ಆಗುತ್ತೆ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಈ ಕಡೆ ಚಿಕನ್ ಫ್ರೈ ರೆಡಿ ಆಗ್ತಾಯಿದೆ. ಈ ಕಡೆ ಈಗ ಪೆಪ್ಪರ್ ಚಿಕನ್ ಮಾಡೋಕ್ಕೆ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಈರುಳ್ಳಿ ಹಾಕಿದ್ದೀನಿ ಫಸ್ಟು, ಎಣ್ಣೆ ಹಾಕ್ಕೊಂಡು. ಇವಾಗ ಕರಿಬೇವಿನ ಸೊಪ್ಪು, ಜಜ್ಜಿ ಇಟ್ಕೊಂಡಿರೋಂಥ ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಎಣ್ಣೆಲಿ. ಮತ್ತು ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇವಾಗ ಇದನ್ನು ಎಣ್ಣೆಲಿ ಫ್ರೈ ಮಾಡ್ಕೊಬೇಕು. ಇವಾಗ ಇದಕ್ಕೆ ಚಿಕನ್ ಸೇರಿಸ್ತಾ ಇದ್ದೀನಿ. ರುಚಿಗೆ ಬೇಕಾದಷ್ಟು ಉಪ್ಪು. ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಇದು ಪೆಪ್ಪರ್ ಪೌಡ್ರು, ಕೇಕ್ ತಿಂದು ಪೆಪ್ಪರ್ ಪೌಡ್ರು ಮತ್ತು ಗರಂ ಮಸಾಲ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಬೇಯಿಸ್ಕೊಬೇಕು. ಇವಾಗ ಎಲ್ಲರೂ ಊಟ ಮಾಡ್ತಾಯಿದ್ದೀವಿ. ಜೊತೆಗೆ ಪರೋಟ ತೊಗೊಬಂದಿದ್ವಿ ರೆಡಿ ಮಾಡಿ ಮನೇಲೆ. ಅದನ್ನು ಪರೋಟ ಸಿಕ್ಕಿ ಎಲ್ಲರದು ಊಟ ಆಯಿತು. ಲಾಸ್ಟಲ್ಲಿ ಊಟ ಮಾಡ್ತಾ ಇದ್ದೀನಿ. ಇನ್ನು ಪೆಪ್ಪರ್ ಚಿಕನ್ನು, ಪರೋಟ ಮತ್ತು ರೈಸು. ಮತ್ತು ನನ್ನ ತಮ್ಮ ಐಸ್ ತೊಗೊಂಬಂದಿದ್ದ. ನನ್ನ ಮಗ ನನಗೆ ಬೇಕು ಅಂದ್ಬಿಟ್ಟು ಅವನಿಗೆ ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ. ಅದೇ ಯಾಕೆ ನೋಡಿ ಆಡ್ತಾನೆ ಕೈಲಿಟ್ಟಿದ್ದಾನೆ. ಅವನನ್ನ ಕೈಗೆ ಮೆಚ್ಕೊಂಡು ಅವನು ಎಷ್ಟು ಕೊಡ್ತಾನೋ ಅಷ್ಟು ಹಾಕಿಸ್ಕೋಬೇಕು. ಇನ್ನೂ ಬೇಕು ಅನ್ನೋಂಗಿಲ್ಲ. ಊಟ ಅಲ್ಲ ಅದು. ಅದ್ನ್ಯಾಕೆ ತಿಂದೆ? ನೀನು ತಿಂದಿರೋದು ಅವನ ತಿಂತಾನೆ ತಿರ್ಗಾ ಕೈಲಾಗಿ ತಿನ್ಬಿಟ್ಟು ಹೋಗಿ ಬಿಡ.
ಇನ್ನೊಂದ್ಸತಿ ಮಾಡಕ್ಕಿಲ್ವ 5 ಗಂಟೆಯಲ್ಲಿ ನೀನು? ನಾನು ಊಟ ಕೇಳಿಸ್ಲಿಲ್ಲ. 4:15 4 ಮುಕ್ಕಾಲು ಆಯ್ತು. ಅಲ್ಲೇ ಇದ್ಬಿಟ್ಟೆ. ನನಗೆ 6 ಗಂಟೆಗೆ ನೋಡಿ ನೀನು ಸಖತ್ತಾಗಿತ್ತು ನೀರು. 400 ಅಡಿಗೆ ಹೊಡೆದಿದ್ದು. 200 ಅಡಿಗೆ ಒಳ್ಳೆ ನೀರು. ಇಲ್ಲ ಅವ್ರದ್ದೆಲ್ಲ ಊಟ ಗಿಡ ಹಾಕಿದ್ದ. ಊಟ ಮಾಡ್ತಾ ಇದ್ದೆ. ಇವಾಗೆಲ್ಲ ಅಂಬಳೆ ಹೊಡೆದು ಸುಮಾರು ಕಾಯಿ ಬಿಟ್ಟಿದ್ದು. ಇವಾಗ ಪಡ್ಸುದು ನೀರು ಕಮ್ಮಿ ಆಗೋದ್ರಿಂದ ಸುಮ್ಮನಾಗಿರಂತೆ. 6 ವರ್ಷದ ಬರೋದಂತೆ ನಿಂತೋದಂತೆ. ಮೋಟ್ರ್ ಎತ್ತಿಸಲಿಕ್ಕೆ ಪಂಪು ಏನೋ ಹೋಗಿತ್ತಂತೆ. ನಾವು ಸ್ಟಾರ್ಟ್ ಬೇಗ ಹಂಗಾಗೋಯ್ತು. ಮೋಟ್ರ್ ಸ್ಟಾರ್ಟ್ ಆನ್ ಹಾಕಿಲ್ಲ. ಇದು ಹುಲ್ಲು ಅದು ತುಂಬ್ಕೊಂಬರಕ್ಕೆ ಯಾವಾಗ ಹೇಳೋಣ? ಶನಿವಾರ. ಯಾರು ಇದ್ರು ಹೇಳೋ. ಸುಪ್ಪಳ ಮರ ಬಿದ್ದಿದ್ದಾವೆ ನನಗೆ. ಮತ್ತು ಊಟ ಆದಮೇಲೆ ಎಳ್ನೀರು ತಗೊಬಂದಿದ್ರು. ಎಳ್ನೀರು ಕತ್ತರಿಸ್ಕೊಡ್ತಾನೆ ಅಂತಮ್ಮ. ನಮ್ಮ ಅಮ್ಮನ ಜೊತೆ ಅಲ್ಲ ಲೈನಲ್ಲಿ ಇದ್ದೀನಿ. ಸುಮ್ಮನೆ ಕೂತ್ಕೊಂಡು ಯಾರೋ ಜಿನಿಗಳಲ್ಲಿ ಕೆಲಸ ಮಾಡ್ತೀವಿ. ಅವ್ರೊಂದು 3 ಆಳುಂಡ್ರು. ನಾನು ನನ್ನ ಮಗ ಹೇಗೆ ಅಂತ ಅಷ್ಟೇ ಇದು ಹೋಯ್ತಿರ್ಲಿಲ್ಲ. ನಾನು ಅವ್ನಿಗೆ ಯಾವುದು ಕೊಡ್ಸ್ಬೇಡ. ಇಲ್ಲದ ಖರ್ಚು ಸುಮ್ಮನಿರೋ ಅವ್ನಿಗವೆ. ಅಲ್ಲಿ ಇಲ್ಲಿ ತಿರ್ಗದೆ ಆಗಲ್ಲ. ಮನೆ ಒಪ್ಪ ಪಡ್ಲಿಲ್ಲ ನಾವು. ನಾಳೆ